ನಮಸ್ಕಾರ. ರಿದಮ್ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ. ಇದು ರಕ್ಷಣಾ ವಲಯದ ಧೀರತೆ, ಪರಾಕ್ರಮ ಸೇರಿದಂತೆ ನಾವೀನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ. ರಾಜಸ್ಥಾನದ ಪೋಖ್ರಾನ್ ಫೈರಿಂಗ್ ರೇಂಜ್ನಲ್ಲಿ ಭಾರತೀಯ ರಕ್ಷಣಾ ಪಡೆಯ 3 ವಿಭಾಗಗಳಿಂದ ಏರ್ಪಟ್ಟ ಭಾರತ್ ಶಕ್ತಿ ಯುದ್ಧ ಕಸರತ್ತು ಮತ್ತು ಸಾಮರ್ಥ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವೀಕ್ಷಿಸಿದರು. ಭಾರತ್ ಶಕ್ತಿ ಪ್ರದರ್ಶನದಲ್ಲಿ ಸ್ವದೇಶಿ ನಿರ್ಮಿತ LCA ತೇಜಸ್ ವಿಮಾನಗಳು ಆಗಸದಲ್ಲಿ ಭೋರ್ಗರೆದವು. ಅರ್ಜುನ್ ಯುದ್ಧ ಟ್ಯಾಂಕರ್ಗಳು, ವಜ್ರ ಹವಿಟ್ಜರ್ ಶಸ್ತ್ರ, ಧನುಷ್ ಮತ್ತು ಸಾರಂಗ್ ಆರ್ಟಿಲರಿ ಗನ್ಗಳ ಸಾಮರ್ಥ್ಯವನ್ನು ಪ್ರದರ್ಶಿಸಲಾಯಿತು. ಪಿನಾಕ ಮಲ್ಟಿ ಬ್ಯಾರೆಲ್ ರಾಕೆಟ್ ಉಡಾವಣಾ ವಾಹಕವು ನೋಡುಗರನ್ನು ಮಂತ್ರಮುಗ್ಧಗೊಳಿಸಿತು. ಈ ಸಂದರ್ಭ ಮಾತನಾಡಿದ ಪ್ರಧಾನಿ ಮೋದಿ, ದೇಶದ 3 ಪಡೆಗಳು ಆತ್ಮನಿರ್ಭರತೆಯತ್ತ ಹೆಜ್ಜೆ ಇರಿಸಿವೆ. ಇದೊಂದು ಹೆಮ್ಮೆ ಮತ್ತು ಆತ್ಮಾಭಿಮಾನವನ್ನು ಹೆಚ್ಚಿಸುವ ಸಂದರ್ಭವಾಗಿದೆ ಎಂದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾರ್ಚ್ 15ರಂದು ನವದೆಹಲಿಯಲ್ಲಿ ನಿರ್ಮಾಣಗೊಂಡ ನೌಸೇನಾ ಭವನವನ್ನು ಉದ್ಘಾಟಿಸಿದರು. CDS ಅನಿಲ್ ಚೌಹಾಣ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ R. ಹರಿಕುಮಾರ್ ಸಹಿತ ಹಿರಿಯ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಟ್ಟು 5.4 ಎಕರೆ ಪ್ರದೇಶದಲ್ಲಿ ಈ ನೂತನ ಭವನ ನಿರ್ಮಾಣ ಹೊಂದಿದೆ. ಅಗ್ನಿ 5 ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಮೊದಲ ಉಡಾವಣೆ ಪರೀಕ್ಷೆಯನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಹಲವಾರು ವರ್ಷಗಳಿಂದ ಸಂಶೋಧನೆ ನಡೆಸಿ ಅಭಿವೃದ್ಧಿಪಡಿಸಿದ MIRIV ಭಾರತದ ಸೇನೆಗೆ ಸೇರಲಿದೆ. ಈ ಪರೀಕ್ಷೆಗೆ ಮಿಷನ್ ದಿವ್ಯಾಸ್ತ್ರ ಎಂದು ಹೆಸರಿಸಲಾಗಿತ್ತು. ಈ ಕ್ಷಿಪಣಿಯು 5,000 ಕಿಲೋಮೀಟರ್ ದೂರಕ್ಕೆ ಕ್ರಮಿಸುವ ಸಾಮರ್ಥ್ಯ ಹೊಂದಿದೆ. ಭಾರತೀಯ ಸೈನ್ಯಕ್ಕೆ ಬೋಯಿಂಗ್ ತಂತ್ರಜ್ಞಾನದ ಒಟ್ಟು 6 ಅಪಾಚೆ ಹೆಲಿಕಾಪ್ಟರ್ಗಳು ಮಾರ್ಚ್ 15ರಂದು ಸೇರ್ಪಡೆಗೊಂಡಿವೆ. ಜೋಧ್ಪುರಕ್ಕೆ ತಲುಪಿದ ಅಪಾಚೆ ಹೆಲಿಕಾಪ್ಟರ್ಗಳು ಭಾರತ ಪಾಕಿಸ್ತಾನ ಗಡಿ ಭದ್ರತೆ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿದೆ. ಬೋಯಿಂಗ್ ಸಂಸ್ಥೆಯ ಮೂಲಕ ಈ ತನಕ ಒಟ್ಟು 22 ಅಪಾಚೆ ಹೆಲಿಕಾಪ್ಟರ್ಗಳು ಭಾರತೀಯ ವಾಯುಪಡೆಗೆ 2020ರಲ್ಲಿ ಸೇರ್ಪಡೆಗೊಂಡಿದ್ದವು. ಭಾರತೀಯ ನೌಕಾಪಡೆಗೆ ಸೀಹಾಕ್ ಹೆಲಿಕಾಪ್ಟರ್ಗಳು ಇತ್ತೀಚೆಗೆ ನಿಯೋಜನೆಗೊಂಡಿವೆ. ಸೀಹಾಕ್ ಹೆಲಿಕಾಪ್ಟರ್ಗಳು ಜಲಾಂತರ್ಗಾಮಿ ನೌಕೆಗಳ ಚಲನವಲನ ಟ್ರ್ಯಾಕ್ ಮಾಡುವ ಸೌಲಭ್ಯ ಹೊಂದಿವೆ. ಮಾತ್ರವಲ್ಲ, ಜಲಾಂತರ್ಗಾಮಿ ನೌಕೆಗಳನ್ನು ನಿಗ್ರಹಿಸುವ ಶಕ್ತಿ ಹೊಂದಿದೆ. ಇತ್ತೀಚೆಗೆ ಕೊಚ್ಚಿಯ INS ಗರುಡ ನೌಕಾನೆಲೆಯಲ್ಲಿ ನೌಕಾ ಮುಖ್ಯಸ್ಥರಾದ ಅಡ್ಮಿರಲ್ R. ಹರಿಕುಮಾರ್ MH-60R ಸೀಹಾಕ್ ಹೆಲಿಕಾಪ್ಟರ್ ಕಾರ್ಯಾರಂಭ ಮಾಡಿದರು. ಪ್ರಾದೇಶಿಕ ಸ್ಥಿರತೆ ಕಾಪಾಡಲು ಮತ್ತು ಸಮುದ್ರದ ಸುರಕ್ಷತೆಯಲ್ಲಿ ಪ್ರಮುಖ ಭೂಮಿಕೆ ವಹಿಸಲಿರುವ ಇವು ಮಿಷನ್ ಸೆನ್ಸಾರ್ ಸೂಟ್ ಹೊಂದಿರಲಿವೆ. ಅರುಣಾಚಲ್ ಪ್ರದೇಶದ ಪಶ್ಚಿಮ ಕಮೆಂಗ್ ಜಿಲ್ಲೆಯಲ್ಲಿ 13,700 ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿರುವ ಸೇಲಾ ಸುರಂಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ 9ರಂದು ಚಾಲನೆ ನೀಡಿದರು. ಸಂಪರ್ಕ ಸಾಗಣೆ ಸೇರಿ ವ್ಯೂಹಾತ್ಮಕವಾಗಿಯೂ ಈ ಸುರಂಗ ಮಾರ್ಗವು ಪ್ರಾಮುಖ್ಯತೆ ಪಡೆದಿದೆ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಅತಿ ಉದ್ದದ ಅವಳಿ ಸುರಂಗ ಎಂಬ ಖ್ಯಾತಿಗೂ ಇದು ಭಾಜನವಾಗಿದೆ. ಭಾರತೀಯ ಗಡಿ ರಸ್ತೆ ಪ್ರಾಧಿಕಾರ BRO ಮೂಲಕ ಈ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿದೆ.